ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಶನಿವಾರದ ವಿಡಿಯೋ ಇದು. ವೀಕೆಂಡ್ ಸ್ಪೆಷಲ್. ಒಂದು ಸರಳವಾಗಿ ಸುಲಭವಾಗಿ ಅತಿ ಬೇಗ ಮಾಡುವಂಥ ವೆಜ್ ಸ್ಯಾಂಡ್ವಿಚ್ ಮಾಡೋಣ ಅಂತ ನಾನಿಲ್ಲಿ ಬ್ರೆಡ್ ತರಿಸಿದ್ದೀನಿ. ಬ್ರೆಡ್ಡು ತುಂಬ ಫ್ರೆಶ್ ಆಗಿರೋ ಬ್ರೆಡ್ಡು. ಜಯಲಕ್ಷ್ಮಿ ಬೇಕ್ರಿಲಿ, ನಾವು ಜಯಲಕ್ಷ್ಮಿ ಬೇಕ್ರಿ ಯಾಕೆ ಹೇಳ್ತೀನಿ ಅಂದರೆ ಅಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ ಐಟಮ್ಸ್ ಎಲ್ಲ. ಜಯಲಕ್ಷ್ಮಿ ಬೇಕ್ರಿ ಫ್ರೆಶ್ ಬ್ರೆಡ್. ಸೊ ನಮ್ಮನೆ ಇರೋ ನಿಯರ್ ಬೈ. ಸೊ ಸ್ಯಾಂಡ್ವಿಚ್ ಮಾಡೋಕ್ಕೆ ಏನೇನು ಬೇಕು ಅಂದರೆ ಇದು ನಮ್ಮ ಮೂರ್ತಿಯವರು ಕಟ್ ಮಾಡಿಕೊಟ್ರು. ಸೊ ಅವರು ಸ್ಯಾಟರ್ಡೆ ಮನೇಲಿ ಇದ್ರಲ್ಲ, ವೀಕೆಂಡ್ ಅಂತ, ಸಂಜೆ ಸ್ನ್ಯಾಕ್ ಏನಾದರೂ ಮಾಡೋಣ ಅಂತ ಇದನ್ನು ಕಟ್ ಮಾಡಿಕೊಡ್ತೀನಿ ಅಂದರು. ಸೊ ಕಟ್ ಮಾಡ್ತಾಯಿದ್ದೆ. ಸೊ ಆ್ಯಕ್ಚುಲಿ ಇದನ್ನು ಇಷ್ಟಪಟ್ಟಿದ್ದು ನಮ್ಮ ಬಿಂದ್ಯಾ. ಚೀಸು ನಾವು ಡಿಮಾರ್ಟಲ್ಲೇ ತೊಗೊಂಡಿದ್ವಿ. ಇದು ಒಂದು ನಾನು ದೋಸೆ ಸುಡೋ ಪ್ಯಾನ್ ಇದು. ಸೊ ಇವಾಗ ನಾನು ಸ್ಯಾಂಡ್ವಿಚ್ ಮಾಡೋಣ ಪ್ಯಾನಲ್ಲಿ ಅಂತ ನಾನು ತೊಗೊಂಡಿದ್ದೀನಿ. ಸೊ ಇದು ಒಂದು ಚೀಸು. ಸೊ GRB ಅವರ ತುಪ್ಪ ಯೂಸ್ ಮಾಡ್ತೀನಿ, ಎಣ್ಣೆ ಯೂಸ್ ಮಾಡಲ್ಲ. ಟೇಸ್ಟ್ ಅಂತೂ ಅದ್ಭುತವಾಗಿ ಬರುತ್ತೆ, ಸೂಪರಾಗಿರುತ್ತೆ. ನೋಡಿ, ಬ್ರಷಲ್ಲಿ ನಾನು ತವಾಗೆಲ್ಲ ಫುಲ್ಲು ಎಣ್ಣೆ ಫುಲ್ಲು ಬಳಿತೀನಿ. ಅದಾದ ನಂತರ ಒಂದು ಬ್ರೆಡ್ ಪೀಸ್ ಇಡ್ತೀನಿ. ಅದಾದ ನಂತರ ಚೀಸಿ ಹಾಕ್ತೀನಿ. ಆಮೇಲೆ ಈರುಳ್ಳಿ, ಟೊಮೆಟೊ ಆ್ಯಂಡ್ ಕ್ಯಾಪ್ಸಿಕಮ್ ಕಟ್ ಮಾಡಿರೋದು ಸಣ್ಣಕ್ಕೆ ಇರಬೇಕು, ಅದು ಕಟ್ ಮಾಡಿರ್ತೀನಿ. ಮೂರ್ತಿಯವ್ರು ಹೇಳ್ತಾಯಿದ್ರು ಇನ್ನೊಂದು ಟೊಮೆಟೊ ಇಡಬೇಕು ಅಂತ. ಸೊ ಯಾಕಂದರೆ ಅವ್ರಿಗೆ ಟೊಮೆಟೊ ಇಟ್ಟರೆ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ ಅಂತ ಹೇಳ್ತಿದ್ರು. ನೆಕ್ಸ್ಟ್ ಮಾಡೋವಾಗ ಇಡ್ತೀನಿ ಅಂತ ಹೇಳಿದೆ. ಸೊ ಇದು ನನ್ನ ಒಂದು ಸ್ಯಾಂಡ್ವಿಚ್ನ ಇದು ಫಸ್ಟ್ ಟೈಮೇ ನಾನು ಮನೇಲಿ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ನಮ್ಮ ಬಿಂದ್ಯಾ ಕೇಳ್ತಾಯಿದ್ಲು. ಸೊ ಅವಳಿಗೋಸ್ಕರನೇ ನಾನು ವೀಕೆಂಡಲ್ಲಿ ಮಾಡಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ತಪ್ಪದೇ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನಿಲ್ಲಿ ಹೇಳ್ತಾಯಿದ್ದೀನಿ. ನೋಡಿ, ಮೂರ್ತಿಯವರು ಅದನ್ನು ಚೀಸ್ ಪಾಕೆಟ್ನ ಓಪನ್ ಮಾಡಿ ಹಾಕ್ತಾಯಿದ್ದಾರೆ. ಸೊ ಇದರಲ್ಲಿ ನಾವು 3 ಜನ ಸೇರ್ಕೊಂಡು ಇಲ್ಲಿ ಮಾಡ್ತಾ ಇರೋದು. ಬಿಂದ್ಯಾ, ನಾನು, ಮೂರ್ತಿಯವರು. ನೋಡಿ, ಟೊಮೆಟೊ 2 ಮತ್ತು ಈರುಳ್ಳಿ 1, ಕ್ಯಾಪ್ಸಿಕಮ್ 1 ಇಟ್ಟಿದ್ದಾರೆ. ಯಾಕಂದರೆ ನಾನು ಮರ್ತೋಗ್ಬಿಡ್ತೀನಿ, ಮತ್ತೆ ಟೊಮೆಟೊ ಒಂದೇ ಹಾಕ್ಬಿಡ್ತೀನಿ ಅಂತ ಅವರೇ ಬಂದು ಇಟ್ಟಿರೋದು. ಸೊ ಚೆನ್ನಾಗಿರುತ್ತೆ ಅಂತ ಫಸ್ಟು ಚೀಸ್ ಹಾಕಿದ್ದಾರೆ. ನಾನು ಆಮೇಲೆ ಚೀಸ್ ಹಾಕ್ಬಿಟ್ಟಿದ್ದೆ ಫಸ್ಟಲ್ಲಿ. ಸೊ ಆಮೇಲೆ ಚಿಲ್ಲಿ ಫ್ಲೆಕ್ಸ್ ಹಾಕಿದೆ. ಅದು ಫಸ್ಟ್ ಟೈಮಲ್ಲಿ ನಾನು ಹಾಕಿಲ್ಲ, ಯಾಕಂದರೆ ಬಿಂದ್ಯಾ ಬೇಡ ಅಂದರು. ಇದು ನಮಗೆ ನಾನು ಹಾಕ್ಕೊಂಡೆ ರೆಡ್ ಚಿಲ್ಲಿದು. ಸೊ ಇದು ನಾವು ಪಿಜ್ಜಾಗೆ ಹೋಗಿದ್ವಲ್ಲ, ಅಲ್ಲಿ ತೊಗೊಂಡಿರೋದು. ಸೊ ನೋಡಿ, ಈ ಶನಿವಾರದ ಸ್ನ್ಯಾಕ್ಸ್ ಸ್ಯಾಂಡ್ವಿಚ್ ತುಂಬ ಸರಳವಾಗಿ ಮನೆಯಲ್ಲೇ ಮಾಡ್ಕೊಬೋದು. ತುಂಬ ರುಚಿಯಾಗಿ, ಶುಚಿಯಾಗಿ, ಅದ್ಭುತವಾಗಿರುತ್ತೆ ಗೊತ್ತಾ. ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ತುಂಬ ರುಚಿಯಾಗಿ ತಿಂತಾರೆ ಮತ್ತು ಹೆಲ್ತು ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಡೈಲಿ ಕೊಡಬಾರ್ದು, ವಾರಕ್ಕೆ ಒಂದು ಸತಿ ಅಥವಾ 15 ದಿವಸಕ್ಕೊಂದು ಸತಿ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ಮನೆ ಊಟ, ರಾಗಿ ಮುದ್ದೆ, ಸಾರು ಎಲ್ಲ ತಿನ್ಬೇಕಾದ ಮಕ್ಕಳು ಪಲ್ಯ ಇಲ್ಲ, ಅದಕ್ಕೋಸ್ಕರ. ಸೊ ನನ್ನ ಮಗಳು ನೋಡಿ ಹೆಂಗಿದೆ, ಚೆನ್ನಾಗಿದೆ ಅಂತ ಅವಳಿಗಂತೂ ತುಂಬ ಇಷ್ಟ ಆಗೈತೆ. ಸೊ 1 ಪೌಂಡ್ ಬ್ರೆಡ್ ತೊಗೊಂಡು ಬಂದು ಈ ಥರ ಮಾಡ್ಕೊಂಡಿದ್ದು ನಾವು. ತುಂಬ ಚೆನ್ನಾಗಿತ್ತು. 3 ಜನರು ಎಂಜಾಯ್ ಮಾಡಿಕೊಂಡು ವೀಕೆಂಡ್ನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಸೊ ತುಪ್ಪ ಹಾಕಿದ್ರೆ ತುಂಬ ರುಚಿ ಇತ್ತು ಅಂತ ನನಗೆ ಒಂದು ಅನಿಸಿತು.